ಹಾಯ್ ಆಲ್ ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಬಂದು ಸ್ಯಾಟರ್ಡೇ ಈವ್ನಿಂಗ್ ವ್ಲಾಗ್ ಆಗಿರುತ್ತೆ. ಸ್ವಲ್ಪ ಬಟ್ಟೆ ಎಲ್ಲ ಇದ್ವು, ಅವನ್ನೆಲ್ಲ ವಾಷಿಂಗ್ ಮಿಷನ್ಗೆ ಹಾಕಿದ್ದೆ. ಯೂನಿಫಾರ್ಮ್ಸು ಎಲ್ಲನೂ ಇನ್ನು ಹಾಲಿಡೇಸ್ ಅಲ್ವಾ ಮಕ್ಕಳಿಗೆ, ಹಾಗಾಗಿ ಇನ್ನು ಯೂನಿಫಾರ್ಮ್ಸ್ ಎಲ್ಲ ಒಗೆದು ಎತ್ತಿಟ್ಬಿಟ್ರೆ ಇನ್ನು ತೆಗಿಯೋದಿರೋದಿಲ್ಲ ಇನ್ನೊಂದು ವಾರದ ತನಕ. ಹಾಗಾಗಿ ಎಲ್ಲನೂ ವಾಷಿಂಗ್ ಮಿಷನ್ಗೆ ಹಾಕಿದ್ದೆ. ಎಲ್ಲ ಊರಿಗೆ ಹೋಗಿದ್ದಾರೆ ಮಕ್ಕಳು, ನೆನ್ನೆ ಊರಿಗೆ ಹೋದರು, ನಾನು ನಾಳೆ ಹೊರಟಿದ್ದೀನಿ. ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಇನ್ನು ಬಟ್ಟೆದು ಟೆನ್ಷನ್ ಇರೋದಿಲ್ಲ. ಹಾಗಾಗಿ ಎಲ್ಲ ಒಕ್ಕೊಂಡೆ. ಯೂನಿಫಾರ್ಮ್ಸ್ ಈಗ ಸ್ಕೂಲ್ ಇದ್ಬಿಟ್ರೆ 2 ಡೇಸ್ಗೂ 3 ಡೇಸ್ಗೂ ಯೂನಿಫಾರ್ಮ್ಸೇ ಹೆಂಗೋ ಮೇಂಟೈನ್ ಆಗಿಬಿಡುತ್ತೆ. ಇನ್ನು ಹಾಲಿಡೇಸ್ ಇದ್ದರೆ ಡೈಲಿ ಒಂದೊಂದು ಜೊತೆ ಬಿಚ್ತಾ ಇದ್ದರೆ ಒಂದು 5 ಜೊತೆ ಆಗುತ್ತೆ. ಡೈಲಿ 5 ಜನಕ್ಕೆ ಡೈಲಿ ಒಂದು ಸರಿ ಒಗೆಯೋಷ್ಟು ಬಟ್ಟೆ ಇದ್ದೇ ಇರುತ್ತೆ. ಅದು ಸರಿ ಅಂತ ಹೇಳ್ಬಿಟ್ಟು ಎಲ್ಲನೂ ಹಾರಾಕ್ಕೊಂಡೆ. ಬಿಸಿಲೇನು ಇರಲಿಲ್ಲ, ಸ್ವಲ್ಪ ತಣ್ಣಗೆ ಗಾಳಿ ಬೀಸ್ತಾ ಇತ್ತು, ಗಾಳಿಗೆ ಇದಾಗುತ್ತೆ ಅಂತ ಹಾರಾಕ್ಕೊಂಡೆ. ಆದರೂ ಕೂಡ ನೈಟ್ ಸ್ವಲ್ಪ ಸಣ್ಣದಾಗಿ ಮಳೆ ಹನಿ ಬಂತು. ಅದಕ್ಕೆ ಒಳಗಡೆ ಹಾಕ್ಬಿಟ್ಟು ಮತ್ತೆ ಮಾರ್ನಿಂಗು ಎಲ್ಲ ಹಾಕ್ಕೊಂಡೆ. ಎಲ್ಲನೂ ಬಟ್ಟೆ ಹಾಕ್ಬಿಟ್ಟು ಎಲ್ಲ ಕೆಲಸ ಮುಗಿಸ್ಕೊಂಡು ಒಳಗಡೆ ಹೋದೆ. ಸ್ವಲ್ಪ ನೆಲ ಎಲ್ಲ ಒರೆಸ್ಕೊಳ್ಳೋಣ ಕಸ ಹೊಡೆದು ಅಂತ ಹೇಳ್ಬಿಟ್ಟು. ಈ ಥರ ಹೊರಗಡೆ ವ್ಯೂ ಇರುತ್ತೆ. ಈ ಥರನೇ ನಾನು ಹಾರಾಕೊಳ್ಳೋದು. ಚೆನ್ನಾಗಿ ಆರ್ತವೆ, ಬಿಸಿಲು ಎಲ್ಲ ಚೆನ್ನಾಗಿರುತ್ತೆ. ಒಳಗಡೆನೂ ಹೋಗ್ಬಿಟ್ಟು ಸ್ವಲ್ಪ ಕಸ ಹೊಡ್ಕೊಳ್ಳೋಣ ಅಂತ ಕಸ ಎಲ್ಲ ಹೊಡ್ಕೊಳ್ತಾ ಇದ್ದೆ. ಇವತ್ತು ಕಸನೇ ಇರಲಿಲ್ಲ, ಬೆಳಗ್ಗೆಯಿಂದ ಕಸನೇ ಹೊಡೆದಿಲ್ಲ. ಆದರೂ ಕೂಡ ಕಸ ಅಷ್ಟೊಂದು ಜಾಸ್ತಿ ಇರಲಿಲ್ಲ, ಯಾಕೆಂದರೆ ಮಕ್ಕಳು ಇರಲಿಲ್ವಲ್ಲ. ಹಾಗಾಗಿ ಮಕ್ಳು ಇದ್ದಿದ್ರೆ ಅದು ಇದು ಪೇಪರು ಅದು ಇದು ಎಲ್ಲ ತಂದು ಹಾಕ್ತಾಯಿದ್ರು. ಹಾಗಾಗಿ ಇವತ್ತು ಕಸನೇ ಇರಲಿಲ್ಲ. ಸಾಯಂಕಾಲನೇ ಸ್ವಲ್ಪ ಎಲ್ಲ ಕಸ ಹೊಡ್ಕೊಂಡು, ದಿವಾನ ಕಾಟಾಡೆ ಅಂತೂ ಆ ಪೇಪರ್ ಅಂತೆ ಅದು ಅಂತೆ ಇದಂತೆ ಅಂತ ಎಲ್ಲ ಹಾಕಿರ್ತಾರೆ, ಡೈಲಿ ಹೊಡ್ಕೊಂಡ್ರು. ಇವತ್ತು ನೋಡ್ರಿ ಏನು ಕಸನೇ ಇರಲಿಲ್ಲ. ಸ್ವಲ್ಪ ಹೂವೆಲ್ಲ ಇತ್ತು, ಅದು ಕಸದಲ್ಲಿ ಹೊಡೆಯಲ್ಲ ನಾನು. ಈ ಥರ ಹೂವೆಲ್ಲ ಎತ್ಕೊಂಡು ಅದಾದಮೇಲೆ ಕಸ ಎಲ್ಲ ಹೊಡ್ಕೊಂಡು ಎಲ್ಲ ಮೂಲೆಯಲ್ಲೂ ನೀಟಾಗೆಲ್ಲ ಹೊಡ್ಕೊಂಡು ಹಾಲೆಲ್ಲ ಕ್ಲೀನ್ ಮಾಡಿಕೊಂಡೆ. ಅದಾದಮೇಲೆ ರೂಮಿಗೆ ಹೋಗಿ ಸ್ವಲ್ಪ ಬೆಡ್ ಮೇಲಿರೋಂಥ ಕವರೆಲ್ಲ ತೆಗೆದ್ಬಿಟ್ಟು ಬಟ್ಟೆ ಎಲ್ಲ ಒಗೆಯೋಕೆ ಹಾಕೋಣ ಅಂತ ಹೇಳ್ಬಿಟ್ಟು ಅದನ್ನು ಎಲ್ಲ ತಕ್ಕೊಂಡೆ. ಯಾಕೆ ಅಂದರೆ ಅದ್ರ ಮೇಲೆ ಕೂತ್ಕೊಂಡು ವರ್ಕ್ ಮಾಡ್ತಾರೆ, ಏನಾದರೂ ತಿಂತಾರೆ, ಎಲ್ಲ ತುಳಿದಾಡ್ತಾರೆ, ಧೂಳು ಜಾಸ್ತಿ ಇದ್ದೇ ಇರುತ್ತೆ. ಹಾಗಾಗಿ ಡೈಲಿ ಕ್ಲೀನ್ ಮಾಡಿಕೊಂಡ್ರು ಕೆಳಗಡೆ ಕ್ಲೀನ್ ಆಗುತ್ತೆ, ಮೇಲ್ಗಡೆಯಿಂದ ಧೂಳು ಇದ್ದೇ ಇರುತ್ತೆ. ಇವತ್ತು ಸ್ವಲ್ಪ ಡೀಪಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೂಮಲ್ಲೇ ಎಲ್ಲ ಬಟ್ಟೆ ಎಲ್ಲ ತೆಗೆದು ನೀಟಾಗಿ ಎಲ್ಲ ಕೊಡಕೊಂಡೆ. ಬೆಡ್ಶೀಟ್ಸ್ ಎಲ್ಲ ಎತ್ತಿಕ್ಬಿಟ್ಟು ದಿಂಬೆಲ್ಲ ಎತ್ತಿಕ್ಕೊಂಡು ಅದನ್ನೆಲ್ಲ ಕೊಡೋಬಿಟ್ಟು ಎಲ್ಲ ನೀಟಾಗಿ ಬೀರುವಾಡೆದು ಅದು ಇದು ಎಲ್ಲ ಕಸ ಎಲ್ಲ ನೀಟಾಗಿ ಹೊಡ್ಕೊಬಿಟ್ಟು ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಈ ಥರ ಕ್ಲೀನ್ ಮಾಡಿದ್ರೆ ಸ್ವಲ್ಪ ಆದರೂ ಧೂಳು ಕಡಿಮೆ ಇರುತ್ತೆ. ಯಾಕೆಂದರೆ ನಮ್ಮ ಮನೆ ರೋಡ್ ಸೈಡೇ ಇರೋದ್ರಿಂದ ನಾವು ಎಷ್ಟೇ ಕ್ಲೀನ್ ಮಾಡಿದ್ರೂ ಕಿಟಕಿ ಎಲ್ಲ ಕ್ಲೋಸ್ ಮಾಡಿರ್ತೀನಿ, ಆದರೂ ಕೂಡ ಧೂಳು ಬಂದೇ ಬರುತ್ತೆ. ಈ ಬಸ್ಸಸ್ಸು ಗಾಡಿಗಳು ಎಲ್ಲ ಓಡಾಡುತ್ತಲ್ಲ, ಹಾಗಾಗಿ ಯಾವಾಗಲೂ ಧೂಳು ಇದ್ದೇ ಇರುತ್ತೆ. ಈ ಥರ ನಾನು ಕವರ್ ಮಾಡಿಕೊಂಡೇ ಇರ್ತೀನಿ ಯಾವಾಗ್ಲೂ. ಇವತ್ತು ಸ್ವಲ್ಪ ಗಾಳಿ ಬರಲಿ, ನೆಲ ಒರೆಸ್ತಿದ್ನಲ್ಲ, ಸಂಜೆ ಆಗಿತ್ತು, ಸ್ವಲ್ಪ ಗಾಳಿ ಬರುತ್ತೆ ಅಂತ ಹೇಳ್ಬಿಟ್ಟು ಕಿಟಕಿ ಎಲ್ಲ ತಕ್ಕೊಂಡೆ, ಬೇಗ ಆರುತ್ತೆ ನೆಲ ಅಂತ ಹೇಳ್ಬಿಟ್ಟು ನೆಲ ಒರೆಸ್ಕೊಂಡೆ. ನೆಲನೂ ಒರೆಸ್ಕೊಂಡು ಎಲ್ಲ ಕೆಲಸ ಮುಗಿಸ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಎಷ್ಟೇ ಫಾಸ್ಟಾಗಿ ಕೆಲಸ ಮಾಡಿಕೊಂಡ್ರು ಇಷ್ಟೆಲ್ಲ ಆಗೋ ಅಷ್ಟರಲ್ಲಿ 5:30 6 ಗಂಟೆನೇ ಆಗೋಯಿತು. ಎಲ್ಲ ನೆಲನೂ ಒರೆಸ್ಕೊಂಡು ನಾನು ಕೂಡ ಸ್ನಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡೆ. ಅಷ್ಟರಲ್ಲಿ ಒಂದು 6 ಗಂಟೆ ಆಗೋಯಿತು. ಹೋದೆ ನಾನು ಕೂಡ ಸ್ನಾನಕ್ಕೆ ಹೋಗ್ಬಿಟ್ಟು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ. ಸ್ವಲ್ಪ ಹೊತ್ತು ಹಾಗೇ ಓಡಾಡಿಕೊಂಡು ದೇವ್ರ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಅದೆಲ್ಲ ರೆಡಿ ಮಾಡಿಕೊಂಡೆ. ಹೂವು ಎಲ್ಲ ತಕ್ಕೊಂಡು ದೇವ್ರ ಸಾಮಾನು ಎಲ್ಲ ಇದು ಮಾಡಿಕೊಂಡು ವಾರಕ್ಕೊಂದು ಸರಿ ಮಾತ್ರ ಈ ಥರ ಎಲ್ಲ ದೇವ್ರ ಸಾಮಾನೆಲ್ಲ ತೊಳ್ಕೊಳ್ತೀನಿ. ಅದಾದಮೇಲೆ ಫೋಟೋ ಎಲ್ಲ ಒರೆಸ್ಕೊಳ್ತೀನಿ. ಕೂತ್ಕೊಂಡು ಎಲ್ಲ ಪೂಜೆ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡಿಕೊಂಡೆ. ಟ್ರೈಪ್ಯಾಡ್ ಇಟ್ಕೊಂಡಿರೋದ್ರಿಂದ ಸ್ಟ್ಯಾಂಡಲ್ಲಿ ಅಷ್ಟೊಂದು ಕ್ಲಿಯರಾಗಿ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ. ಮಕ್ಕಳಿದ್ದಿದ್ರೆ ಸ್ವಲ್ಪ ಕ್ಲೀನಾಗಿ ಕ್ಯಾಪ್ಚರ್ ಮಾಡಿರೋರು, ಏನು ಅಂದ್ಕೋಬೇಡ್ರಿ. ಹಾಗಾಗಿ ಪೂಜೆನೂ ನಾನು ಎಲ್ಲ ಮುಗಿಸ್ಕೊಬಿಟ್ಟು ಕೂತ್ಕೊಂಡು ಆಮೇಲೆ ಹೊರಗಡೆ ಬಂದುಬಿಟ್ಟು ಹೊರಗಡೆ ಸ್ವಲ್ಪ ರಾಘವೇಂದ್ರ ಸ್ವಾಮಿಗೂ ಮತ್ತು ವೆಂಕಟರಮಣ ಸ್ವಾಮಿ ಎಲ್ಲ ಫೋಟೋ ಇಟ್ಕೊಂಡಿದ್ದೀನಿ ಹಾಲಲ್ಲಿ. ಅವಕ್ಕೂ ಸ್ವಲ್ಪ ಎಲ್ಲ ಮಂಗಳಾರತಿ ಎಲ್ಲ ಮಾಡಿಕೊಂಡೆ. ಎಷ್ಟು ಒಂದು 6:30 7 ಗಂಟೆ ಆಯಿತು ನನ್ನ ಪೂಜೆ ಎಲ್ಲ ಮುಗಿಸೋ ಅಷ್ಟರಲ್ಲಿ. ಹಾಫ್ ಆನ್ ಅವರ್ 1 ಅವರ್ ಆಗೋಗ್ಬಿಡುತ್ತೆ ಈ ವಾರದ ಟೈಮಲ್ಲಿ. ಮಿಕ್ಕಿನ ಟೈಮಲ್ಲಿ ಆದರೆ ಒಂದು 10 ನಿಮಿಷಕ್ಕೆಲ್ಲ ಪೂಜೆ ಮುಗಿಸ್ಕೊಬಿಡ್ತೀನಿ. ಎಲ್ಲ ಕ್ಲೀನಾಗಿ ಡೀಪಾಗಿ ಕ್ಲೀನ್ ಮಾಡ್ಕೋಬೇಕು. ದೇವ್ರ ಮನೆಯೂ ಎಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡ್ಕೋಬೇಕಲ್ಲ, ಹಾಗಾಗಿ ಒಂದು ಹಾಫ್ ಆನ್ ಅವರ್ ಆದರೂ ಅದೇ ಆಗುತ್ತೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋವಾಗ. ಎಲ್ಲ ಕ್ಲೀನ್ ಮಾಡಿಕೊಂಡು ಈ ಥರ ಫೈನಲಿ ಪೂಜೆ ಮುಗಿಸ್ಕೊಬಿಟ್ಟೆ. ದೀಪ ಎಲ್ಲ ಹಚ್ಚಿಟ್ಕೊಂಡು ಇಷ್ಟೇ ನಾನು ಸಿಂಪಲ್ಲಾಗೇ ದೇವ್ರ ಮನೆ ಇಟ್ಕೊಂಡಿರೋದು.
ಹಾಗಾಗಿ ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇಲ್ಲಿ ಎಷ್ಟೊಂದು ಪಕ್ಷಿಗಳು ಕೂತ್ಕೊಂಡಿದ್ವು ಈ ಗಿಡದಲ್ಲಿ, ಗುಚ್ಚಕ್ಕಿ ಪಕ್ಷಿ ಅಂತಾರಲ್ಲ, ಅದನ್ನು ಕ್ಯಾಪ್ಚರ್ ಮಾಡ್ಕೊಳ್ಳೋ ಅಂದರೆ ಹೋಗ್ಬಿಟ್ಟು ಸರಿ ಈ ಥರ ವ್ಯೂ ಇತ್ತು. ಬೆಳಗ್ಗೆನೇ ಮಳೆ ಬೇರೆ ಬಂದಿತ್ತು ಸ್ವಲ್ಪ ಚಿಕ್ಕದಾಗೆ. ಮತ್ತೆ ಬಟ್ಟೆ ಎಲ್ಲ ಹೊರಗಡೆ ಹಾಕ್ಬಿಟ್ಟು ಈ ಥರ ಸ್ವಲ್ಪ ಅನ್ನನೂ ಏನಾದರೂ ಹಾಕಿರ್ತೀನಿ. ಬೆಳಗ್ಗೆ ಟೈಮ್ ಡೈಲಿ ಇದೇ ಥರ ರೊಟೀನ್ ನಂದು. ಸ್ವಲ್ಪ ಅನ್ನ ಹಾಕ್ಬಿಟ್ರೆ ಕಾಗೆಗಳು ಬಂದು ತಿಂದ್ಕೊಳ್ಳುತ್ತೆ. ಅದು ಬಿಟ್ಟಿರೋದು ಸ್ವಲ್ಪ ಹಕ್ಕಿ ಪಕ್ಷಿಗಳು ಬಂದು ತಿಂದ್ಕೊಳ್ಳುತ್ತೆ. ಡೈಲಿ ಇದೇ ಥರನೇ ರೊಟೀನ್ ಇರುತ್ತೆ ನಂದು. ಡೈಲಿ ಹಾಕ್ತಾ ಇರ್ತೀನಿ. ಹಾಗಾಗಿ ಸ್ವಲ್ಪ ಒಂದೊಂದು ದಿನ ಹಾಕೋದು ಮರೆತುಬಿಟ್ರೆ ಅವೇ ಬಂದು ಕೂಗ್ತಾ ಇರುತ್ತೆ ಅಷ್ಟೇ. ಈ ಪಕ್ಷಿಗಳಾಗಲಿ ನಾಯಿಗಳಾಗಲಿ ಚೆನ್ನಾಗಿ ಅಫೆಕ್ಷನ್ ಇಟ್ಕೊಂಡಿರುತ್ತೆ ಮನುಷ್ಯರಿಗಿನ್ನ ಪ್ರಾಣಿಗಳಿಗೆ ಸ್ವಲ್ಪ ಅಫೆಕ್ಷನ್ಸ್ ಜಾಸ್ತಿ ಅಂತಾರಲ್ಲ. ಹಾಗಾಗಿ ಬೆಳಗ್ಗೆನೇ ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಸ್ವಲ್ಪ ಮುಖ ಎಲ್ಲ ತೊಳ್ಕೊಂಡೆ. ಲೇಟಾಗಿ ಎದ್ದಿರೋದ್ರಿಂದ ಸ್ವಲ್ಪ ನಿದ್ದೆ ಎಲ್ಲ ಚೆನ್ನಾಗಾಗಿತ್ತು ಇವತ್ತು. ಹಾಗಾಗಿ ಇವತ್ತು ಸ್ವಲ್ಪ ಬಿಸಿ ನೀರು ಕಾಯಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ತುಂಬ ದಿನ ಆಗಿತ್ತು ಬಿಸಿನೀರು ಕುಡಿದು ಬೆಳಗ್ಗೆ ಟೈಮು. ಇವತ್ತು ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡು ಕುಡಿದೆ. ಹೊರಗಡೆ ಹೋಗ್ಬಿಟ್ಟು ಕುಡಿಯೋಣ ಅಂತ ತಗೊಂಡೋದೆ. ಹೊರಗಡೆ ಸ್ವಲ್ಪ ವ್ಯೂ ಚೆನ್ನಾಗಿತ್ತು, ಚಳಿ ಇತ್ತು. ಹಾಗೆ ಸ್ವಲ್ಪ ಸನ್ರೈಸು ಬೀಳ್ತಾಯಿತ್ತು. ಹಾಗೆ ಸ್ವಲ್ಪ ಕುಡ್ಕೊಂಡು ಇವತ್ತು ಟೈಮ್ ಎಷ್ಟೊತ್ತಾಯಿತು ಅಂತ ಗೊತ್ತೇ ಆಗಲಿಲ್ಲ. ಲೇಟಾಗಿ ಎದ್ದಿರೋದ್ರಿಂದ 8 ಗಂಟೆ ಆಗೋಯ್ತು. ನಾನು ನೀರು ಕುಡ್ಕೊಂಡು ನಿಂತ್ಕೊಂಡಿದ್ದೀನಿ. ಮಕ್ಕಳಿದ್ರೆ ಮಾತ್ರ ತಿಂಡಿ ಬೇಗ ಮಾಡಬೇಕು ಅದು ಇದು ಅಂತ ಇದ್ದೇ ಇರುತ್ತೆ. ಅದಾದಮೇಲೆ ಸ್ವಲ್ಪ ಹಾಸಿಗೆ ಮ್ಯಾಗಿರೋ ಹಾಕಿರೋದನ್ನೆಲ್ಲ ವಾಷಿಂಗ್ ಮಿಷನ್ಗೆ ಅದು ಕೂಡ ಎಲ್ಲ ಹಾರಾಕ್ಕೊಂಡೆ. ತಿಂಡಿಗೆ ಬಂದುಬಿಟ್ಟು ಇವತ್ತು ಏನೂ ಮಾಡಲಿಲ್ಲ. ಸ್ವಲ್ಪ ಚಿತ್ರಾನ್ನದ ಗೊಜ್ಜಿತ್ತಲ್ಲ, ಅದಕ್ಕೆ ರೈಸ್ ಮಾಡಿಕೊಂಡೆ. ಸ್ವಲ್ಪ ಮೊಟ್ಟೆ ಇತ್ತು. ಮೊನ್ನೆ ಎಲ್ಲ ಎಗ್ ಆಮ್ಲೆಟ್ ಮಾಡಿದ್ನಲ್ಲ, ಅದನ್ನು ಸ್ವಲ್ಪ ಮೊಟ್ಟೆ ಇತ್ತು, ಒಂದೇ ಒಂದು ಮೊಟ್ಟೆ ಮಿಕ್ಕಿತ್ತು. ಸ್ವಲ್ಪ ಹಾಫ್ ಬಾಯ್ಲ್ ಥರ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಕಿದ್ರೆ ಅದು ಈ ಥರ ಆಗೋಗ್ಬಿಟ್ಟಿದೆ. ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಫೋಲ್ಡ್ ಮಾಡಿಕೊಂಡೆ. ಆದರೂ ಕೂಡ ಟೇಸ್ಟ್ ಚೆನ್ನಾಗಿತ್ತು. ಚಿತ್ರಾನ್ನದ ಜೊತೆ ಅದು ತಿಂದ್ಕೊಂಡು ತಿಂಡಿ ಮುಗಿಸ್ಕೊಂಡ್ಬಿಟ್ಟೆ. ಇವತ್ತಿನ ದಿನ ತಿಂಡಿ ಟೈಮ್ ಈ ಥರ ಕಳೆದೇ ಹೋಯಿತು. ಇಷ್ಟ ಆಗಿತ್ತು ಫ್ರೆಂಡ್ಸ್. ಇವಾಗ ತಾನೇ ಎಲ್ಲ ಕೆಲಸ ಮುಗಿಸ್ಕೊಂಡೆ. ಮನೆ ಕೆಲಸ ಎಲ್ಲ ಕ್ಲೀನ್ ಮಾಡಿಕೊಂಡು ತಿಂಡಿನೂ ಮುಗಿಸ್ಕೊಂಡು ಸ್ವಲ್ಪ ಬಟ್ಟೆ ಎಲ್ಲ ಇತ್ತಲ್ಲ ಅದನ್ನು ಎಲ್ಲ ಮುಗಿಸ್ಕೊಂಡು, ಇನ್ನು ಸ್ವಲ್ಪ ಬಟ್ಟೆ ಇದ್ದಾವೆ ಮಡ್ಚಿಡವು. ಅವನ್ನ ಮಾತ್ರ ಮಡ್ಚಿಟ್ಬಿಟ್ರೆ ಇನ್ನೆಲ್ಲ ಕೆಲಸ ಮುಗೀತು. ಯಾಕೆಂದರೆ ನಾನು ಊರಿಗೆ ಹೊರಟಿದ್ದೀನಿ ಇವಾಗ. ಹಾಗಾಗಿ ಮಕ್ಕಳೆಲ್ಲ ನೆನ್ನೆನೇ ಹೋದರು. ನನ್ನ ಚಿಕ್ಕ ಮಗಳು ಹೋಗಿ ಆಗಲೂ ಒಂದು 3 ಡೇಸ್ ಆಗಿತ್ತು. ಹಾಗಾಗಿ ಹೋಗೋಣ ಇವತ್ತು ಅಂತ ಹೊರಟಿದ್ದೀನಿ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು. ಯಾಕೆಂದರೆ ಇವತ್ತು ನಮ್ಮ ಅಪ್ಪಂದು ಬರ್ತಡೇ ಇತ್ತು. ಹಾಗಾಗಿ ಅವ್ರ ಬರ್ತಡೇ ಎಲ್ಲ ಏನು ಸೆಲೆಬ್ರೇಟ್ ಮಾಡಲ್ಲ. ನಾನೇ ಸ್ವಲ್ಪ ಕೇಕೆಲ್ಲ ತಗೊಂಡೋಗಿ ಕಟ್ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಹೊರಟಿದ್ದೀನಿ. ನೆಕ್ಸ್ಟ್ ವ್ಲಾಗ್ಸ್ ಎಲ್ಲ ಬರ್ತ್ಡೇ ವ್ಲಾಗ್ಸು ಮತ್ತು ಊರಿನ ವ್ಲಾಗ್ಸೇ ಹಾಕ್ತಾಯಿರ್ತೀನಿ. ನೋಡಿ ಎಲ್ಲ ಮಿಸ್ ಮಾಡ್ದಲೇ ನೋಡಿ, ಚೆನ್ನಾಗಿರುತ್ತೆ. ಹಾಗಾಗಿ ಇವಾಗ ಹೊರಡಬೇಕು. ಇನ್ನು ಸ್ವಲ್ಪ ಬಟ್ಟೆ ಒಂದಿದೆ, ಮಡ್ಚೆತ್ತಿಟ್ಬಿಟ್ರೆ ಕೆಲಸ ಎಲ್ಲ ಮುಗೀತದೆ. ಗಾಡೀಲಿ ನಾನೇ ಹೋಗ್ತೀನಿ. ಇನ್ನೇನು 2 ಕಿಲೋಮೀಟರ್ಸ್ ಅಷ್ಟೇ ಅಲ್ವ ನಮ್ಮೂರಿರೋದು. ಹಾಗಾಗಿ ನೆಕ್ಸ್ಟ್ ವ್ಲಾಗ್ಸ್ ಎಲ್ಲ ನೋಡಿ ಅಂತ ಕೇಳ್ಕೊಳ್ತಾ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.